ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನ ತಿಳಿಸ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬರು ಧನುರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಶುಭ ವಿಚಾರ ಧನುರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಶುಕ್ರ ಬಲ. ಶುಕ್ರ ಗ್ರಹ 4ನೇ ಮನೆಯಲ್ಲಿ ಅಂದ್ರೆ ಮೀನ ರಾಶಿಯಲ್ಲಿ ಮೇ ತಿಂಗಳ ಮೊದಲೆರಡು ವಾರಗಳು, ನಂತರ ಮೇಷರಾಶಿಯಲ್ಲಿ ನಂತರದ 2 ವಾರಗಳು ಇರಬಹುದು. ಸೊ ಹೀಗಿದ್ದಾಗ ಶುಕ್ರ ಸಂಚಾರ ಪರಮೋಚ್ಚ ಸ್ಥಿತಿ, ಪಂಚಮದ ಶುಕ್ರ ನಿಮಗೆ ಷಷ್ಠ್ಯಾಧಿಪತಿಯೂ ಹೌದು, ಲಾಭಾಧಿಪತಿಯೂ ಹೌದು. ಸೊ ಆದ್ರಿಂದ ಲಾಭಾಧಿಪತಿಯಾಗಿ ಪಂಚಮಕ್ಕೆ ಬಂದು ಲಾಭವನ್ನು ನೋಡೋದಾಗಿರಬಹುದು, ಅಂದ್ರೆ ಮೇ ತಿಂಗಳ 2 ಹಾಗೂ 3ನೇ ವಾರಗಳಲ್ಲಿ, ಅಥವಾ ಮೇ ತಿಂಗಳ ಮೊದಲೆರಡು ವಾರಗಳಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ ಇರತಕ್ಕಂಥದ್ದಾಗಿರಬಹುದು. ಅದು ಎರಡೂ ಸಹ ನಿಮಗೆ ಪಾಸಿಟಿವ್. ಶುಕ್ರನ ಒಂದು ಸಂಚಾರ ಈ ದೃಷ್ಟಿಕೋನದಲ್ಲಿ ನೋಡಿದಾಗ, ಲಾಭಾಧಿಪತಿಯಾಗಿ ನಿಮಗೆ ದೃಷ್ಟಿಯಲ್ಲಿ ನೋಡಿದಾಗ, ಅಲ್ಲಿಗೆ ನೀವು ಬಿಸ್ನೆಸ್ ಮಾಡ್ತಕ್ಕಂಥ ಧನುರಾಶಿಯವರು ಅಂತಾದರೆ ಶುಕ್ರನ ಬಲದಿಂದಾಗಿ ನೀವು ಹಾಕದ ಬಂಡವಾಳವೂ ನಿಮಗೆ ತುಂಬಾ ದುಪ್ಪಟ್ಟಾಗಿ ತುಂಬಾ ಚೆನ್ನಾಗಿ ಪ್ರಾಫಿಟ್ಸ್ ಆಗತ್ತೆ. ವ್ಯಾಪಾರ ವ್ಯವಹಾರಗಳು ತುಂಬಾ ಚೆನ್ನಾಗಾಗತ್ತೆ. ಒಟ್ಟಿನಲ್ಲಿ ವ್ಯಾಪಾರ ಮಾಡುವಂತಹ ಧನುರಾಶಿಯವರಿಗೆ, ಬಿಸ್ನೆಸ್ ನಡೆಸುವಂತಹ ಧನುರಾಶಿಯವರಿಗೆ ಶುಕ್ರನ ಬಲದಿಂದ ಮೇ ತಿಂಗಳಲ್ಲಿ ಒಳ್ಳೆಯ ಧನಲಾಭವಿದೆ ಅನ್ನುವಂಥದ್ದು ಮಾತ್ರ ಸ್ಪಷ್ಟ ಅಂತ ಕಂಡು ಬರ್ತಾ ಇದೆ. ಓಕೆನಾ? ಇದನ್ನ ಪಡಿಬೇಕು ಅಂದ್ರೆ ಸ್ವಲ್ಪ ಶುಕ್ರನ ಆರಾಧನೆಯನ್ನು ಮಾಡಬೇಕಾಗತ್ತೆ. ಸೊ ಪ್ರತಿದಿನ ಶುಕ್ರ ಅಷ್ಟೋತ್ರ, ಲಕ್ಷ್ಮಿ ಅಷ್ಟೋತ್ರ, ಅಥವಾ ದುರ್ಗಾ ಅಷ್ಟೋತ್ರ, ಅಥವಾ ಲಲಿತಾ ಸಹಸ್ರನಾಮವನ್ನ ಓದ್ತಕ್ಕಂಥದ್ದು, ಕೇಳಿಸ್ಕೊಳ್ತಕ್ಕಂಥದ್ದು, ಮನೆ ಹತ್ರದಲ್ಲಿ ಅಮ್ಮನವರ ದೇವಸ್ಥಾನ ಇದ್ರೋದು ಕುಂಕುಮಾರ್ಚನೆಗಳು ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಮಾಡಬಹುದು. ಇಲ್ಲ ನಾವು ವಿಶೇಷವಾಗಿ ಮಣಿಕರ್ಣಿಕಾ ಹೋಮ ಅಂತ ಒಂದು ವಿಶೇಷವಾದ ಅದ್ಭುತವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಒರಿಜಿನಲ್ ಎಲ್ಲೋ ಸಫೈರ್ ಅನ್ನು ಅದ್ರಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿದ್ರೆ ವಿಡಿಯೋ ಹಂತದಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೇನೆ. ನೆಕ್ಸ್ಟ್, 2ನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಬುಧನ ಸಂಚಾರ. ಬುಧ ಗ್ರಹ ನಿಮಗೆ ನೀಚ ಸ್ಥಿತಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದ್ರೂ ಕೂಡ ನಂತರ ಮೇಷರಾಶಿಗೆ ಬುಧ ಸಂಚಾರ ಆಗ್ಬಿಡುತ್ತೆ. ಸೊ ಮೇಷರಾಶಿಗೆ ಬುಧ ಸಂಚಾರ ಅಂದ್ರೆ ಪಂಚಮದಲ್ಲಿ ನಿಮ್ಮ ಕರ್ಮಾಧಿಪತಿ ಅಂತ ಅರ್ಥ. ಸೊ ನೀವು ಧನುರಾಶಿಯವರಾಗಿ ಜಾಬ್ ಮಾಡ್ತಾ ಇದ್ದೀರಾ ಅಂತಾದ್ರೆ ಜಾಬ್ ಅಲ್ಲಿ ನಾರ್ಮಲ್ ಆಗಿ ಒಂದಿಷ್ಟು ಟಾರ್ಗೆಟ್ಸ್ ನ ಕೊಡ್ತಾರೆ. ಸೊ ಮೇ ತಿಂಗಳಲ್ಲಿ ನೀವು ಏನೇ ಉದ್ಯೋಗ ಮಾಡ್ತಾರೆ ನಿಮ್ಗೆ ಏನೇನು ಟಾರ್ಗೆಟ್ಸ್ ಕೊಡ್ತಾರೆ, ಆ ಟಾರ್ಗೆಟ್ಸ್ ನ ನೀವು ಚೆನ್ನಾಗಿ ರೀಚ್ ಆಗ್ತೀರಾ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಟಾರ್ಗೆಟ್ಸ್ ನ ರೀಚ್ ಆಗ್ತಕ್ಕಂಥದ್ದು. ಸೊ ಎಷ್ಟು ಚೆನ್ನಾಗಿ ನೀವು ಟಾರ್ಗೆಟ್ಸ್ ರೀಚ್ ಆಗ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಉದ್ಯೋಗದಲ್ಲಿ ಒಳ್ಳೆ ಹೆಸರಿರಬಹುದು, ಅಥವಾ ಹೆಚ್ಚಿನದಂತಹ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಬರ್ತಕ್ಕಂಥ ಇರಬಹುದು. ಈ ತರ ಏನಾದ್ರು ಒಂದು ಸ್ವಲ್ಪ ಕೊಡ್ತಾರೆ. ಸೊ ಅದರಿಂದ ಅದರ ಟಾರ್ಗೆಟ್ ರೀಚ್ ಆದಾಗ ಅಟ್ಲೀಸ್ಟ್ ಜಾಬ್ ಸೆಕ್ಯೂರಿಟಿನಾದ್ರು ಚೆನ್ನಾಗಿರುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತಹ ಯೋಗ ಫಲವೂ ಸಹ ನಿಮಗೆ ಈ ಒಂದು ಮೇ ತಿಂಗಳಲ್ಲಿ ಜಾಸ್ತಿ ಇದೆ. ಮೊದಲೆರಡು ವಾರಗಳಲ್ಲಿ ಕರ್ಮಾಧಿಪತಿ ನೀಚ ಸ್ಥಿತಿಯಲ್ಲಿದ್ರು, ರವಿ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ನಂತರ ನೀಚ ಸ್ಥಿತಿಯಿಂದ ಹೊರಬಂದಂತಹ ಬುಧ ಅಂದ್ರೆ ರವಿ ಮುಂದೋದ ಅಂದ್ರೆ ಬುಧ ಅಲ್ಲಿಗೆ ಬರ್ತಾನೆ. ಸೊ ಅದರಿಂದ ಏನು ತೊಂದರೆ ಇಲ್ಲ. ಸೊ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ವಿಚಾರ, ಅಥವಾ ಉದ್ಯೋಗಗಳಲ್ಲಿ ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಒಂದೊಳ್ಳೆಯ ಎಂತ ಹೇಳ್ತೀವಿ ಟಾರ್ಗೆಟ್ಸ್ ನ ಅಚೀವ್ ಮಾಡಿಕೊಂಡು ಒಳ್ಳೆ ಹೆಸರು ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಧನುರಾಶಿಯವರಿಗೆ ಅನುಕೂಲವಾಗಲಿದೆ. ಅದಕ್ಕೆ ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ಬೇಕು, ಹಾಗೂ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಬೇಕು. ದಿನ ಇದೊಂದು 2 ಪಠನೆ ಮಾಡ್ಕೊಬಿಟ್ರೆ ನಿಮಗೆ ತುಂಬಾ ಅನುಕೂಲವಾಗಲಿದೆ. ಇಲ್ಲ ಅಂದ್ರೆ ನಾವು ಆ ರವಿ ಶಾಂತಿ, ಬುಧ ಶಾಂತಿ, ಗುರು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ. ಮಣಿಕರ್ಣಿಕಾ ಹೋಮವನ್ನು ಮಾಡಿ ಕನಕಪುಷ್ಯರಾಗರತ್ನವನ್ನೇ ಕೊಡ್ತೇವೆ ನಿಮಗೆ ಒರಿಜಿನಲ್. ವಿಡಿಯೋ ಎಂಡ್ ತನಕ ನೋಡಿ, ಅದರಲ್ಲೆಲ್ಲ ತಿಳಿಸಿದ್ದೇನೆ. ನೆಕ್ಸ್ಟ್, 3ನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಅದ್ಭುತವಾದಂತಹ ರವಿಯ ಬಲದಿಂದ ಭಾಗ್ಯೋದಯ ಕಾಲ ಅನ್ನುವ ರೀತಿಯಲ್ಲಿ, ಅಂದ್ರೆ ನಿಮ್ಮ ಭಾಗ್ಯಾಧಿಪತಿಯಾದಂತಹ ರವಿ ಪಂಚಮದಲ್ಲಿರ್ತಾನೆ. ಸೊ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ರವಿ ಅಂತಂದ್ರೆ ಸರ್ಕಾರದ ಕಡೆಯಿಂದ ನಿಮಗೇನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂತಾದ್ರೆ ಅದು ತುಂಬಾ ಚೆನ್ನಾಗಾಗತ್ತೆ. ಸರ್ಕಾರಿ ಉದ್ಯೋಗ ಸಿಗುವಂತಹದ್ರಲ್ಲಿ ನಾನು ಅಷ್ಟಾಗಿ ಹೇಳಲ್ಲ, ಓಕೆ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಯಾಕಂದ್ರೆ ದೀರ್ಘಕಾಲಿಕ ಸರ್ಕಾರಿ ಉದ್ಯೋಗಗಳು ಸಿಗೋದಿಲ್ಲ, 1-2 ದಿವಸದ ಕೆಲಸ ಅಲ್ಲ. ಬಟ್ ಮೇ ತಿಂಗಳ ಮೊದಲೆರಡು ವಾರಗಳಲ್ಲೇ ಎಲ್ಲರೂ ನಿಮಗೆ ಸರ್ಕಾರಿ ಉದ್ಯೋಗದ ಇಂಟರ್ವ್ಯೂ ಟೆಸ್ಟೋ ಮತ್ತೊಂದೋ ಇನ್ನೊಂದೋ ಇದೆ ಅಂದ್ರೂ ತುಂಬಾ ಒಳ್ಳೆದೇನೆ.
ಆಗಲಿ, ಅದು ನಮಗೆ ಗೊತ್ತಿಲ್ಲ, ಅದರಿಂದ ಬೇಡ. ನೆಕ್ಸ್ಟ್, ಸರ್ಕಾರದಿಂದ ನಿಮಗೇನಾದರೂ ಕೆಲಸಗಳಾಗಬೇಕು, ಸರ್ಕಾರದಿಂದ ನಿಮಗೇನೋ ಬಾಕಿ ಹಣ ಪಾವತಿ ಆಗಬೇಕು, ಅಥವಾ ಸರ್ಕಾರದ ಯಾವುದೋ ಒಂದು ಡಾಕ್ಯುಮೆಂಟ್ ಬೇಕು, ಯಾವುದೋ ಒಂದು ಪರ್ಮಿಷನ್ಸ್ ಬೇಕು, ಯಾವುದೋ ಒಂದು ಲೆಟರ್ಸ್ ಬೇಕು, ಮತ್ತೊಂದೇನೋ ಸರ್ಕಾರಿ ಕಚೇರಿಯಲ್ಲಿ ನಿಮ್ಮ ಯಾವ ಕೆಲಸಗಳಾಗಬೇಕು ಅಂತಂದ್ರೂ ಸಹ ನಿಮಗೆ ಮೇ ತಿಂಗಳ ಮೊದಲೆರಡು ವಾರಗಳಲ್ಲಿ ಆ ಕೆಲಸವಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಯಾರೊಬ್ಬರು ಸಿಗ್ತಾರೋ ಏನೋ ಒಂದಾಗ ಅದೃಷ್ಟವಶಾದೇ ನಿಮ್ಮ ಅದೃಷ್ಟ ಚೆನ್ನಾಗಿದ್ದೀರಿ, ಯಾರಿಗೂ ಆಗ್ತಿರಲ್ಲ, ನಿಮ್ಗೆ ಆಗೋಯ್ತ್ರಿ ಅನ್ನೋ ರೀತಿಯಲ್ಲಿ ಮಾಡಿಕೊಟ್ಟು ಬಿಡ್ತಾರೆ ನಿಮಗೆ. ಸೊ ಚೆನ್ನಾಗಿದೆ ಆ ವಿಚಾರವಾಗಿ. ಸೊ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಅದನ್ನು ಬಳಸಿಕೊಂಡ್ರೆ ತುಂಬ ಒಳ್ಳೆಯದು ನಿಮಗೆ ಅಲ್ವಾ, ಒಳ್ಳೆಯದಾಗಲಿ. ಅದಕ್ಕೆ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಓಕೆನಾ. ನೆಕ್ಸ್ಟ್, 4ನೇ ಶುಭ ವಿಚಾರ ಧನುರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಪಿತ್ರಾರ್ಜಿತ ಆಸ್ತಿಗೆ ವಿಚಾರ, ಅಥವಾ ತಂದೆಯವ್ರಿಗೇನಾದರೂ ಅನಾರೋಗ್ಯ ಆಗಿದ್ರೆ, ಅಥವಾ ತಂದೆಯೊಂದಿಗೇನಾದರೂ ಮನಸ್ತಾಪ ಭಿನ್ನಾಭಿಪ್ರಾಯ ಆಗಿದ್ರೆ, ಅಥವಾ ವಿವಾಹಿತ ಧನುರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಏನಾದರೂ ಸ್ವಲ್ಪ ಜಗಳ ಮನಸ್ತಾಪಗಳಿದ್ರೆ, ಅದು ಎಲ್ಲವೂ ಸಹ ನಿಮಗೆ ಮೇ ತಿಂಗಳ ಮೊದಲೆರಡು ವಾರಗಳಲ್ಲಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಅವಕಾಶಗಳು ಸಿಗುತ್ತೆ. ನೀವೆಷ್ಟು ಪ್ರಯತ್ನ ಮಾಡ್ತೀರ ಅನ್ನೋದು ಬಹಳ ಇಂಪಾರ್ಟೆಂಟ್. ನೋಡೋಣ ಬಿಡಿ, ಅದಾಗಾದ್ರೆ ಆಗಲಿ, ನೋಡೋಣ, ನಮಗೇನು ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ನೀವಿದ್ದು ಬಿಟ್ರೆ ಟ್ರೈನ್ ಹೋಗ್ಬಿಡುತ್ತೆ, ಆಮೇಲೆ ಟಿಕೆಟ್ ತಗೊಂಡ್ರೆ ಪ್ರಯೋಜನ ಇಲ್ಲ. ಓಕೆ. ಸೊ ನಿಮ್ಮ ಯತ್ನವೂ ಇರಬೇಕು. ಆವಾಗ ಪಿತ್ರಾರ್ಜಿತ ಆಸ್ತಿ ಭೂಮಿ ಆಗಲ್ಲ, ಭೂಮಿಯನ್ನು ಹೊರತುಪಡಿಸಿ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಅಟ್ಲೀಸ್ಟ್ ಮಾತಾಡಿ, ಭೂಮಿ ಅದಾದ್ರೆ ಅಟ್ಲೀಸ್ಟ್ ಮಾತಾಡಿ, ಇಷ್ಟು ಕೊಡ್ತೀವಿ ಬಿಡ್ತೀವಿ, ಮೇ ತಿಂಗಳಲ್ಲಿ ನಿಮಗೆ ಡಾಕ್ಯುಮೆಂಟೇಷನ್ ಆಗಿ ರಿಜಿಸ್ಟರ್ ಆಗುತ್ತೆ ಅಂತ ನಾನು ಹೇಳಲ್ಲ, ಬಟ್ ಅಟ್ಲೀಸ್ಟ್ ಒಂದು ಪಾಸಿಟಿವ್ ನೋಟ್ ಆರು ಬರಬಹುದು, ಆಮೇಲೆ ಮುಂದೆ ಮಾತಾಡೋಣ ಅನ್ನೋ ಥರ ಬರಬಹುದು ಅಂತ. ಅದನ್ನು ಹೊರತುಪಡಿಸಿ ಪಿತ್ರಾರ್ಜಿತ ಆಸ್ತಿ ಯಾವ್ದಾದ್ರು ದುಡ್ಡು ಗಿಡ್ಡು ಫ್ಲ್ಯಾಟ್ ಇತ್ಯಾದಿಗಳು ಏನಾದ್ರು ಆಗಿದ್ರೆ, ಅಪಾರ್ಟ್ಮೆಂಟ್ಸ್ ಫ್ಲ್ಯಾಟ್ ಆಗಿದ್ರೆ ಪಿತ್ರಾರ್ಜಿತ ಆಸ್ತಿ, ಅವಾಗೆಲ್ಲ ಸ್ವಲ್ಪ ಸುಲಭವಾಗಿ ಬರುತ್ತೆ, ಅದು ಮಾತುಕತೆ ಚೆನ್ನಾಗುತ್ತೆ. ಅಥವಾ ತಂದೆ ಜೊತೆಗೆ ಮಾತುಕತೆ ಇಲ್ಲ, ಅಥವಾ ತಂದೆಗೆ ಅನಾರೋಗ್ಯ ಏನೇ ಇತ್ತು ಕೂಡ ಎಲ್ಲ ಸರಿ ಮಾಡ್ಕೊಳ್ಬೋದು. ಚೆನ್ನಾಗಿದೆ ಇದು ತಿಂಗಳಾಯ್ತಾ. ಸೊ ಇದನ್ನು ವಿಶೇಷವಾಗಿ ಗಮನಿಸಿ, ಹಾಗೂ ವಿಶೇಷ ಪರಿಹಾರವನ್ನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 5ನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯ ಅವಿವಾಹಿತರಾಗಿದ್ದಲ್ಲಿ ವಿವಾಹದ ವಿಚಾರದಲ್ಲಿ ತುಂಬಾ ಅನುಕೂಲತೆಗಳು ಈ ಮೇ ತಿಂಗಳಲ್ಲಿದೆ. ಸೊ ಆದ್ರಿಂದ ನನ್ನ ಪ್ರಕಾರ ನೀವು ಇದು ಒಂಥರ ಗೋಲ್ಡನ್ ಪೀರಿಯಡ್ ತರ ನಿಮಗೆ ಸಾಗಲಿದೆ. ಸೊ ಅವಿವಾಹಿತರಾಗಿದ್ದು ತುಂಬ ವಯಸ್ಸಾಗಿದೆ, ಇನ್ನೂ ಮದುವೆ ಆಗಿಲ್ಲ ಧನುರಾಶಿಯವರು ಖಂಡಿತ ಪ್ರಯತ್ನ ಮಾಡಿ. ಅದಕ್ಕೆ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ. ಗುರುಬಲ ಬೇರೆ ಬರುತ್ತೆ, ಸಪ್ತಮದಲ್ಲಿ ಗುರುಬಲ ಬೇರೆ ಬರುತ್ತೆ, ಶುಕ್ರ ಪಂಚಮದಲ್ಲಿ ಬರ್ತಾನೆ, ಸಪ್ತಮಾಧಿಪತಿಯೂ ಪಂಚಮಕ್ಕೆ ಬರ್ತಾನೆ. ಸೊ ಭಾಗ್ಯಾಧಿಪತಿಯಾದ ರವಿಯೂ ಸಹ ಚೆನ್ನಾಗಿರ್ತಾನೆ. ಸೊ ವಿವಾಹದ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಅನುಕೂಲತೆಗಳು, ದೂರ ಪ್ರಯಾಣದ ವಿಚಾರದಲ್ಲೆಲ್ಲ ಅನುಕೂಲತೆಗಳು ತುಂಬ ಚೆನ್ನಾಗಿದೆ. ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ಬಳಸ್ಕೊಂಡ್ರೆ ನಿಮ್ಗೆ ಉಂಟು, ಇಲ್ಲ ಅಂದರೆ ಇಲ್ಲ ಅಂತ. ಸೊ ಆದ್ರಿಂದ ಈ ಗುರುಬಲವು ತುಂಬ ಅನುಕೂಲ ಆಗುತ್ತೆ. ನೀವೇನಾದ್ರು ಧನುರಾಶಿಯವರ ಗುರುಗೋಚಾರ ಫಲ ಗುರುಬಲ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ನಮ್ಮ ಚಾನಲಲ್ಲಿ ಇರ್ತದೆ, ದಯವಿಟ್ಟು ಅದನ್ನು ಸಹ ನೋಡಿ. ಡಿಸ್ಕ್ರಿಪ್ಷನಲ್ಲೋ ಅಥವಾ ಚಾನಲಲ್ಲಿ ಇರ್ತದೆ, ದಯವಿಟ್ಟು ನೋಡಿ, ಅದನ್ನು ಸಹ ನಿಮಗೆ ಹಾಕ್ತೇನೆ ನಾನು. ಓಕೆನಾ, ಒಳ್ಳೇದಾಗಲಿ. ಈಗ ಧನುರಾಶಿಯವರ ಎಲ್ಲ ಸಮಸ್ಯೆಗಳಿಗೆ ನಮ್ಮ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಪರಿಹಾರಗಳಲ್ಲಿ ಏನಪ್ಪಾ ಅಂತಂದ್ರೆ 27ನೇ ತಾರೀಕು ಏಪ್ರಿಲ್ 27ನೇ ತಾರೀಕು ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೆಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾದಂತಹ ಹೋಮವನ್ನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ರಾಶಿಯವರ ಗುರುಗೋಚಾರ ಫಲ, ಯಾಕೆಂದ್ರೆ ಮೇ 14ಕ್ಕೇನು ಗುರು ಚೇಂಜ್ ಆಗಲಿದೆ, ಆ ಪ್ರತಿಯೊಂದು ರಾಶಿಯವರ ಗುರುಗೋಚಾರ ಫಲದ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ದಯವಿಟ್ಟು, ಅಥವಾ ನಮ್ಮ ಚಾನಲ್ ನಲ್ಲಿ ಇರ್ತದೆ, ದಯವಿಟ್ಟು ನೋಡಿ. ಗುರುಗೋಚಾರದ ಫಲ ನಿಮ್ಮ ರಾಶಿಗೆ ಯಾವ ರೀತಿಯಲ್ಲಿದೆ ಅಂತ ಅದರ ಆಧರಿಸಿಕೊಂಡು ಎಲ್ಲರಿಗೂ ಗುರುವಿನ ಅನುಗ್ರಹ ಸಿಗಬೇಕು ಅಂತ ನಾವು 1008 ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದ ಒರಿಜಿನಲ್ ಯೆಲ್ಲೋ ಸಫೈರ್, ಒರಿಜಿನಲ್ ಕನಕ ಪುಷ್ಯರಾಗರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವಾ ಕಾಣಿಕೆ ಏನಿದೆಯೋ ಅಷ್ಟರಲ್ಲೇ ಎಲ್ಲವೂ ಬಂತು. ಎಲ್ಲವೂ ಅಂದ್ರೆ ಏನು, ಕೇವಲ
ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಮಣಿಕರ್ಣಿಕಾ ಹೋಮದಲ್ಲಿ ಅಭಿಮಂತ್ರಣೆಯಾಗುವ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ರುದ್ರ ಹೋಮ, ಗುರುವಿನ ಅಭಿಮಾನಿ ದೇವರು ಈಶ್ವರ, ಆದ್ರಿಂದ ರುದ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನ, ಶನಿ ಶಾಂತಿ ಹೋಮವನ್ನ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಹಾಗೂ ಎಲ್ಲಾ ಹೋಮಗಳಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ಎಲ್ಲೋ ಸಫೈರ್ ರತ್ನ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ನಾನು ವಿಡಿಯೋಗಳಲ್ಲಿ ಸಹ ತಿಳಿಸಿದ್ದೇನೆ ಏನಂದ್ರೆ, ತಮಿಳುನಾಡಿನ ಗುರುಸ್ಥಳಂ ಅಂತ ನವಗ್ರಹಗಳ ದೇವಸ್ಥಾನದ ತಮಿಳುನಾಡಲ್ಲಿ ಪ್ರತ್ಯೇಕ ತಮಿಳುನಾಡಿನ ಈ ಆಪತ್ಸಹಾಯೇಶ್ವರ ಸನ್ನಿಧಾನ ಗುರುಸ್ಥಳಂಗೆ ನಾನೇ ಖುದ್ದು ಹೋಗಿ ಅಲ್ಲಿ ಈ ಒಂದು ಎಲ್ಲ ಕನಕ ಪುಷ್ಯರಾಗ ರತ್ನಗಳನ್ನ ಗುರುಸ್ಥಳದಲ್ಲಿ ಗುರುವಿನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ಪೂಜೆ ಮಾಡಿಸಿಕೊಂಡು ಅಲ್ಲಿಂದ ಪುನಃ ತೆಗೆದುಕೊಂಡು ಬಂದು ನಾನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ 27ನೇ ತಾರೀಕು ಏಪ್ರಿಲ್ 27ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಈ ಒಂದು ಕನಕ ಪುಷ್ಯರಾಗವನ್ನು ಮತ್ತೆ ಪುನಃ ಎನರ್ಜೈಸ್ ಮಾಡಿ ಎಲ್ಲಾ ಹೋಮಗಳಲ್ಲಿ ಮತ್ತೆ ಪುನಃ ಎನರ್ಜೈಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ಎಲ್ಲೋ ಸಫೈರ್ ರತ್ನವನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.